ಡಿಸೆಂಬರ್ 24ರಂದು ಶಿವಮೊಗ್ಗದ ದೀವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈಡಿಗರ ಭವನದಲ್ಲಿ ಸಮಾಜದ ಸಾಧಕರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ದೀವರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾಗರಾಜ್ ತಡಗಣಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ದೀವರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 24ನೇ ತಾರೀಕು ನಮ್ಮ ಈಡಿಗ ಭವನದಲ್ಲಿ ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರ 7ನೇ ವರ್ಷದ ವಾರ್ಷಿಕೋತ್ಸವ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಎಸ್ ರಾಮಪುರ ಧರ್ಮದರ್ಶಿಗಳು ಶ್ರೀ ಸಿಗುಂದೂರು ಕ್ಷೇತ್ರ ಇವರು ಉದ್ಘಾಟನೆ ಬರ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನಿತರು ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಅವರು ಕರ್ನಾಟಕ ಸರ್ಕಾರದ ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತ ಅವರಿಗೆ ನಮ್ಮ ಇಡೀ ಸಮುದಾಯದಿಂದ ಅವರಿಗೆ ನಾವು ಸನ್ಮಾನ ಸಮಾರಂಭ ಮಾಡ್ತೇವೆ. ಅದು ಇಂಡಿವಿಜುವಲ್ ಆಗಿ ನಾವೆಲ್ಲ ನಮ್ಮ ಸಂಘದವರಿಗೆ ಸನ್ಮಾನ ಮಾಡಿದ್ದೀವಿ. ಈಗ ಅವ್ರನ್ನ ಇಡೀ ಸಮುದಾಯದಿಂದ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡಾಗ ಎಲ್ಲರೂ ಒಪ್ಪಿದರು. ಅದಕ್ಕಾಗಿ ಅವತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ಪ್ರತಿಭಾ ಪುರಸ್ಕಾರ, ನಾವು ಪ್ರತಿಭಾ ಪುರಸ್ಕಾರ ಅಂದರೆ PUCಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರು 80% ಮೇಲೆ ಅಂಕಗಳನ್ನು ತೆಗೆದಿರ್ತಾರೆ ಅವರನ್ನು ಮಾತ್ರ ಗುರುತಿಸಿ 9 ಜನರನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಿದ್ದೀವಿ. ಅದೇ ರೀತಿ ಸಾಧಕರಿಗೆ ಸನ್ಮಾನ ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಅದನ್ನು ನಡೆಸ್ಕೊಡ್ತಾರೆ. ನಾವು ನಮ್ಮ ಸಂಘದಿಂದ ಬುಧವಾರ ಅನ್ವೇಷಣೆ ಕಾರ್ಯಕ್ರಮವನ್ನು ನಿರಂತರವಾಗಿ 2006ರಿಂದ ಮಾಡ್ತಾ ಬಂದೇವೆ. ಸೊರಬ ತಾಲೂಕು ಆನವಟ್ಟಿ ಹೋಬಳಿ ಹುರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ಕಾಮಗಾರಿಗಳಲ್ಲಿ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ಅವರು ಹಣ ದುರುಪಯೋಗಪಡಿಸಿ ಭ್ರಷ್ಟಾಚಾರ ಎಸಗಿದ್ದಾರೆಂದು ಆರೋಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಶಿವಮೊಗ್ಗದ ಕಾರ್ಯಕರ್ತರಾದ ಮಂಜುನಾಥ ಹಿರೇಚೌಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಉದ್ದೇಶ ನಾವು ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗ್ತಿದ್ದಾವೆ, ಏನೇನು ಅಂತಂದರೆ ಏನು ಸರಿಯಾಗಿ ನಡೀತಿದೆಯಾ ಇಲ್ವೋ ಅನ್ನೋದಕ್ಕೆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಕೈಗೊಂಡಿದ್ವಿ. ಹೋದ ವರ್ಷ ಶುರು ಮಾಡಿದ್ದು. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿನೇ ಆಯ್ದುಕೊಂಡು ಹೊಸ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದರೆ ವೈಯಕ್ತಿಕ ಕಾಮಗಾರಿ ಇದು. ಪ್ರತಿ ರೈತರುಗಳಿಗೆ ಸಣ್ಣ ಹಿಡುವಳಿದಾರರಿಗೆ ಅಡಿಕೆ ತೋಟ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಆ ಕಾಮಗಾರಿ ಸಂಬಂಧಪಟ್ಟಂತೆ ನಾವು ಪ್ರತಿ ಮನೆಗೂ ಭೇಟಿ ಮಾಡಿ ಪ್ರತಿ ಫಲಾನುಭವಿಗಳನ್ನು ಮಾತಾಡಿಸಿ ಅವರು ಏನೇನು ಸಮಸ್ಯೆ ಎದುರಿಸಿದ್ರು, ಏನೇನು ಆಯಿತು ಅಂತ ನಾವು ವಿಚಾರಣೆ ಮಾಡಿ ಅದನ್ನು ಗೌಪ್ಯವಾಗಿ ದೃಶ್ಯೀಕರಣ ಮಾಡಿಕೊಂಡು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅತ್ಯಂತ ದೊಡ್ಡ ಆಘಾತ ಕಾದಿತ್ತು. ಏಕೆಂತಂದರೆ ಪ್ರತಿ ಮನರೇಗಾ ಫಲಾನುಭವಿಗಳಿಂದ ಅಲ್ಲಿ ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ಗುರುನಾಥ್ HS ಅನ್ನುವಂಥ ಕಂಪ್ಯೂಟರ್ ಆಪರೇಟರು ಪ್ರತಿ ಒಂದು ಮನೆಯಿಂದಲೂ 25,000, 30,000, 40,000, 50,000, 60,000 ತನಕ ಪ್ರತಿ ಮನೆಯಿಂದ ವಸೂಲಿ ಮಾಡಿದರು. ಕೆಲವರಿಗೆ ಹಣ ಕೊಡೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅವರ ಅಂದಾಜು ಪಟ್ಟಿಯಂತೆ ಇದ್ದಂಥ ಕೂಲಿ ವೆಚ್ಚವನ್ನು ಇತರೆ ಗ್ರಾಮದ ಫಲಾನುಭವಿಗಳಿಗೆ ಅಂತಂದರೆ ಅವರು ಕೂಲಿ ಕೆಲಸ ಮಾಡದೇನೆ ಅವರ ಖಾತೆಗೆ ಅಂದರೆ ಅಷ್ಟು ಕೂಲಿ ವೆಚ್ಚ ಬಿಟ್ಕೊಡ್ಬೇಕು, 120 ಆಳು ಆ ಥರ ಕೆಲಸ ಬಿಟ್ಕೊಡ್ಬೇಕು. ಅವರು ಆ ಕಂಪ್ಯೂಟರ್ ಆಪರೇಟರ್ ಬೇರೆ ಗ್ರಾಮದ ಉದ್ಯೋಗ ಚೀಟಿದಾರರಿಗೆ ಆ ಹಣವನ್ನು ಖಾತೆಗೆ ಜಮಾ ಮಾಡಿಕೊಂಡು ಅಕ್ರಮ ಎಸಗಿರ್ತಾರೆ, ಯಾರಿಗೆ ಹಣ ಕೊಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ. ಆಮೇಲೆ ಗುರುನಾಥ್ HS ಅವರು ತಮ್ಮ ಹೆಂಡತಿ ಹೇಮಾವತಿ ಅವರು ಗೃಹಿಣಿ, ಕೇವಲ ಗೃಹಿಣಿ ಮಾತ್ರ. ಅವರು ಯಾವುದೇ ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಕೂಲಿ ಕೆಲಸ ಮಾಡುವಂಥ ಅಂದರೆ ಜಾಯಮಾನದವರೇ ಅಲ್ಲ. ಅವರ ಹೆಸರಿಗೆ ಸುಮಾರು ಕಳೆದ 3 ವರ್ಷಗಳಲ್ಲಿ ಸುಮಾರು 357 ಮಾನವ ದಿನಗಳನ್ನು ಜಮಾ ಮಾಡಿಕೊಂಡು ಅಕ್ರಮ ಎಸಗಿದ್ದಾರೆ. ಅದರಲ್ಲಿ ಏನಂತಂದರೆ ಈಗ ಯಾರಾದರೂ ಅವ್ರಿಗೆ ಅವರು ಹಣ ಕೊಡಬೇಕು ಅಂತಂದರೆ ಅವ್ರು ಕೊಡೋಕ್ಕಾಗದಿದ್ರೆ ಅವ್ರ ಕೂಲಿ ವೆಚ್ಚವನ್ನು ತನ್ನ ಹೆಂಡತಿ ಖಾತೆಗೆ ಜಮಾ ಮಾಡ್ಕೊಂಡಿರುವಂಥದ್ದು, ಚರಂಡಿ, ಬಾಕ್ಸ್ ಚರಂಡಿ, ರಸ್ತೆ ನಿರ್ಮಾಣ, ಕೆರೆ ಹೂಳೆತ್ತೋದು, ಈ ಥರ ಕಾಮಗಾರಿಗಳಿಂದ ಕೂಡ ಅದನ್ನು ಅವರ ಹೆಂಡತಿ ಹೆಸರಿಗೆ ಜಮಾ ಮಾಡಿಕೊಂಡು ಅಕ್ರಮ ಎಸಗಿರುವಂಥದ್ದು. ಆಮೇಲೆ ಇದ್ರ ಹಿಂದೆ ಗುರುನಾಥ್ ಕಂಪ್ಯೂಟರ್ ಆಪರೇಟರ್ ಒಬ್ಬರೇ ಇಲ್ಲ, ಅವ್ರ ಹಿಂದೆ ಸಾಕಷ್ಟು ಗುಂಪೆ ಇದೆ.
ಇದ್ರ ಸಂಬಂಧಪಟ್ಟಂತೆ ನಾವು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟಿದ್ವಿ. ಅವರು ತಕ್ಷಣ ತನಿಖೆ ಮಾಡಿ ಅಂತೇಳಿ ಆದೇಶ ಮಾಡಿದರು. ಅದರಂತೆ ಜಿಲ್ಲಾ ಓಂಬುಡ್ಸ್ಮನ್ ಅವರು ತನಿಖೆ ಕೈಗೊಂಡಿದ್ದಾರೆ. ಈಗ ಜಿಲ್ಲಾ ಓಂಬುಡ್ಸ್ಮನ್ ಬಂದಂಥ ಸಂದರ್ಭದಲ್ಲಿ ಅವರು ಯಾರೋ PDOನೇ ಕರ್ಕೊಂಡ್ಬಂದಿದ್ರು ಸ್ಥಳಕ್ಕೆ. ಆ PDOನು ಅವರು ಭಾಗಿಯಾಗಿರ್ತಾರೆ ಅದರಲ್ಲಿ. ಹಾಗಾಗಿ ಈಗ ಅವರು ಕೂಡ ಹೆದರಿಸುವಂಥದ್ದು ಗದ್ರೆ ಕೇಸ್ ವಿಗ್ನೇಟಸ್ಗೆ ಸಾಕಷ್ಟು ಹೆದರಿಕೆ ಬೆದರಿಕೆ ಎಲ್ಲ ಒಡ್ಡಿ ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಹಲವಾರು ಗ್ರಾಮ ಪಂಚಾಯಿತಿಯ ಅಂತಂದರೆ ಅತ್ಯಂತ ಕಡು ಬಡವರು ಅವರು ಮುಂದೆ ಬಂದು ಹೇಳಿದ್ದಾರೆ ಸಾಕ್ಷಿ. ಅವರು 20,000 ರೂಪಾಯಿ ಕೊಟ್ಟಿರೋದು, ಆಮೇಲೆ ಕೆಲವರು ಫೋನ್ ಪೇಲಿ ಟ್ರಾನ್ಸ್ಫರ್ ಮಾಡಿರೋದು, ಕೆಲವರು ಕೂಲಿ ವೆಚ್ಚವನ್ನು ಬಿಟ್ಟುಕೊಟ್ಟಿರುವಂಥದ್ದು. ಇದು ಕೇವಲ ನಮ್ಮ ಪಂಚಾಯಿತಿ ಮಾತ್ರ, ನಮ್ಮ ಪಂಚಾಯಿತಿಯ ನಮ್ಮ ಒಂದು ಹಳ್ಳಿ ಮಾತ್ರ ಅಲ್ಲ, ಇಡೀ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ರೀತಿ ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೊಸ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿಯಲ್ಲಿ ಅಕ್ರಮ ಎಸಗಿದ್ದಾರೆ. ಅಂತಂದರೆ ಇದು ನಾವು ಬರೀ 200,000 ಈ ಥರ ಇಸ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ 25,000, 40,000, ಒಬ್ಬರ ಹತ್ರ 35,000 ಹೀಗೆ ಪ್ರತಿಯೊಬ್ಬರ ಹತ್ರನೂ ಹಾಗೆ ಕಲೆಕ್ಷನ್ ಮಾಡಿದರೆ ಅದು ಲಕ್ಷಾಂತರ ರೂಪಾಯಿ ಆಗ್ತದೆ. ಈ ಸಂಬಂಧ ನಾವು ಈಗ COಗೆ ಒತ್ತಡ ಹಾಕ್ತೀವಿ ಇದ್ರ ಬಗ್ಗೆ. ಅಂತಂದರೆ ಈಗ ಅವರು ತನಿಖೆ ಮಾಡಿದ ತಕ್ಷಣ ಹಣ ವಸೂಲಿಗೋ ಅಥವಾ ಮತ್ತೊಂದಕ್ಕೋ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆಂತಂದರೆ ಈ ಥರ ಮನಸ್ಥಿತಿ ಇರೋವಂಥವ್ರು ಗ್ರಾಮ ಪಂಚಾಯತ್ ಅಂದರೆ ಈ ಥರ ಬಡವರ ಯೋಜನೆಗಳಲ್ಲಿ ಈ ಥರ ಕೆಲಸ ಮಾಡುವಂಥವ್ರು ಯಾವಾಗಿತ್ತು ಅದೇ ಮನಸ್ಥಿತಿ ಇಟ್ಕೊಂಡಿರ್ತಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅದು ಕಡ್ಡಾಯವಾಗಿ ನಿವೃತ್ತಿ ಆಗಬೇಕು, ಮತ್ತು ಏನಾದರೂ ಈ ಥರದ ಶಿಕ್ಷೆ ಆಗಬೇಕು. ಬರೀ ಹಣ ವಸೂಲಿ ಮಾಡಿದ್ವಿ ಅಂತೇಳಿ ಅವರು ಈಗ ಓಂಬುಡ್ಸ್ಮನ್ ಸಾಕಷ್ಟು ರಿಪೋರ್ಟ್ಗಳು ಕೊಡ್ತಾರೆ. ಅದ್ರ CEO ಅದ್ರ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ. ಮತ್ತು ಇದು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಜನ ಮುಂದೆ ಬಂದಿದ್ದಾರೆ ಹೇಳೋದಕ್ಕೆ. ಆದರೆ ಇವರು ಭಯನೂ ಕೂಡ ಇದೆ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಇದನ್ನು CID ತನಿಖೆಗಾದರೂ ವಹಿಸಬೇಕು ಅಂಥೇಳಿ ನಮ್ಮ ಒತ್ತಾಯ ಇದೆ. ಕುವೆಂಪು ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ S. ವೆಂಕಟೇಶ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರೆಂಬ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಹುದ್ದೆಯನ್ನ ಪಡೆದಿದ್ದಾರೆ. ಇವರು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೋಸ ಮಾಡಿದ್ದಾರೆಂದು ಜೈ ಭೀಮ್ ಕನ್ನಡ ಜಾಗೃತಿ ವೇದಿಕೆ ಮತ್ತು ಅಸಂಘಟಿತ ಕಾರ್ಮಿಕರ ಅಭಿವೃದ್ಧಿ ಸಂಘ ಖಂಡಿಸುತ್ತದೆ ಮತ್ತು ಈ ಬಗ್ಗೆ ಕಾನೂನು ಹೋರಾಟ ನಡೆಸುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಮಂಜುನಾಥ್ SS ಅವರು ಮಾಹಿತಿ ನೀಡಿದ್ದಾರೆ. ಈ ನಮ್ಮ ಒಂದು ಏನು ಈಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಮತ್ತು VC ಈಗ ಏನು ಪ್ರಭಾರಿ ಕುಲಪತಿಗಳಾಗಿ ಕೆಲಸ ಮಾಡ್ತಿರೋಂಥ ಪ್ರೊಫೆಸರ್ S. ವೆಂಕಟೇಶ್ ಅವರು ಏನು ತಮ್ಮ ನೇಮಕಾತಿ ಸಮಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ST ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಅಪಾಯಿಂಟ್ ಆಗಿದ್ದಾರೆ. ಇವರು ಮೂಲತಃ ಮೈಸೂರಿನವರಾಗಿದ್ದು ಮೈಸೂರಿನವರು. ಇವರು ಪರಿವಾರ ಜನಾಂಗ ಸೇರಿದವರಾಗಿದ್ದಾರೆ. ಪರಿವಾರ ಜನಾಂಗ ST ಪರಿಶಿಷ್ಟ ಬ್ಯಾಕ್ವರ್ಡ್ ಟ್ರೈಬ್ಸ್, ಅದು ಪರಿಶಿಷ್ಟ ವರ್ಗಕ್ಕೆ ಬರುತ್ತೆ ಹೊರತು ಪರಿಶಿಷ್ಟ ಜಾತಿಗೆ ಬರೋದಿಲ್ಲ. ಇವರು ST ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಅಪಾಯಿಂಟ್ ಆಗಿದ್ದಾರೆ. ಇವರ ವಿರುದ್ಧ ನಾವು ಇದನ್ನು ಖಂಡಿಸ್ತೀವಿ. ನಾವು ಕೂಡಲೇ ಇವರ ವಿರುದ್ಧ ಇನ್ನು ಇವರನ್ನು ಸೇವೆಯಿಂದ ಅಮಾನತು ಮಾಡಿ ಇವರುಗಳ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಲ್ಲಿ ಕೇಸನ್ನು ದಾಖಲೆ ಮಾಡಬೇಕು. ಮತ್ತು ಏನು ಜಾತಿ ಪ್ರಮಾಣ ಸುಳ್ಳು ಹೇಳಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಇವರು ಕೂಡ ಅವರನ್ನು ಸೇವೆಯನ್ನು ಅಮಾನತು ಮಾಡಿದ ನಂತರ ಈವರೆಗೂ ಕೂಡ ಎಷ್ಟು ಸುಳ್ಳು ಸರ್ಕಾರಕ್ಕೆ ಮೋಸ ಮಾಡಿ ಸ್ಯಾಲ್ರಿ ತೊಗೊಂಡಿದ್ದಾರೆ ಅಷ್ಟು ಕೂಡ ಸ್ಯಾಲ್ರಿ ರಿಕವರಿ ಆಗಬೇಕು ಅಂದರೆ ನಮ್ಮ ಉದ್ದೇಶ ಸರ್. ಡಿಸೆಂಬರ್ 24ರಂದು ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ಧಾರವಾಡ, ರಂಗಾಯಣ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಧುನಿಕ ಕನ್ನಡ ರಂಗಭೂಮಿ ದಿನದ ಅಂಗವಾಗಿ ಸಕ್ಕರಿ ಬಾಳಾಚಾರ್ಯ ಶಾಂತಕವಿಗಳು 1889ರಲ್ಲಿ ರಚಿಸಿದ ಸೀತಾರಣ್ಯ ಪ್ರವೇಶ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಸಾಸಿವೆಹಳ್ಳಿ ಸತೀಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಾಂತಕವಿಗಳ ಒಂದು ನಾಟಕ ಪ್ರದರ್ಶನವನ್ನು ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದಾರೆ. 1856ನೇ ಇಸ್ವಿ ಧಾರವಾಡದಲ್ಲಿ ಹಾವೇರಿನಲ್ಲಿ ಶಾಂತಕವಿಗಳು ಜನಿಸ್ತಾರೆ. ಸುಮಾರು ವರ್ಷಗಳ ಕಾಲ ಶಾಂತಕವಿಗಳ ಯಾವುದೇ ನಾಟಕ ಸಿಕ್ಕಿರಲ್ಲ. ಅವರು ಸುಮಾರು 27 ನಾಟಕಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಅವರನ್ನು ಆಧುನಿಕ ಕನ್ನಡ ರಂಗಭೂಮಿಯ ಪಿತಾಮಹ ಅಂತಲೂ ಕರೀತಾರೆ. ಹವ್ಯಾಸಿ ರಂಗಭೂಮಿ ಅವರಿಂದ ಪ್ರಾರಂಭ ಆಯಿತು ಅಂತಲೂ ಹೇಳ್ತಾರೆ. ಅವರ ಮೊದಲನೇ ನಾಟಕ ಉಷಾಹರಣ ಅಂತೇಳಿ ಸಿಕ್ತು. ಅದನ್ನು ಪ್ರದರ್ಶನ ಮಾಡಿದ ಮೊದಲನೆಯ ದಿನವನ್ನು ಆಧುನಿಕ ಕನ್ನಡ ರಂಗಭೂಮಿಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಆ ಸವಿನೆನಪಿಗೆ ಧಾರವಾಡದ ಶಾಂತಕವಿ ಟ್ರಸ್ಟ್ ಅಂದರೆ ಶಾಂತಕವಿಗಳ ಮರಿಮೊಮ್ಮಗ ಅವರ 4ನೇ ತಲೆಮಾರಿನ ಜನ ಸೇರಿಕೊಂಡು ಟ್ರಸ್ಟನ್ನು ಮಾಡಿಕೊಂಡು ಅವರನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇವರು ಹಾವೇರಿ ಜಿಲ್ಲೆಯ
ಸಾಕ್ತೇನಹಳ್ಳಿಯಲ್ಲಿ ಜನಿಸಿದರು. ಹಾಗಾಗಿ ಅವರನ್ನು ಶಾಂತೇಶ, ಶಾಂತಕವಿ ಅಂತ ಕರೀತಾರೆ. 27 ನಾಟಕಗಳಲ್ಲಿ ಸುಮಾರು ಒಂದೇ ಒಂದು ನಾಟಕ ಸಿಕ್ಕಿತ್ತು. ಇತ್ತೀಚೆಗೆ ಅಂದರೆ ಕಳೆದ 2 ವರ್ಷದ ಹಿಂದೆ ಅವರು ಬರೆದಿರುವ ಸೀತಾರಣ್ಯ ಪ್ರವೇಶ ಅನ್ನುವ ನಾಟಕ ಮತ್ತೆ ಸಿಕ್ತು. ಅದು ಸಿಕ್ಕ ಮೇಲೆ ಅದನ್ನು ನಾಟಕ ಪ್ರದರ್ಶನ ಮಾಡಬೇಕು ಅಂತೇಳಿ ಟ್ರಸ್ಟ್ನವರೆಲ್ಲ ಸೇರಿ ನಮ್ಮ ಕನ್ನಡದ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾದಂಥ ಉಮೇಶ್ ಸಾಲಿಯಾನ ಇವರ ನಿರ್ದೇಶನದಲ್ಲಿ ಈ ನಾಟಕವನ್ನು ಮೈಸೂರಿನ ತಂಡ ಸಿದ್ಧಗೊಳಿಸಿದೆ. ಅವರು ಶಿವಮೊಗ್ಗದಲ್ಲಿ ಭಾನುವಾರ 24ನೇ ತಾರೀಕು ಶಿವಮೊಗ್ಗದ ರಂಗಾಯಣದಲ್ಲಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಾಟಕವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ಕೂಡ ಇರ್ತದೆ. ಇಲ್ಲಿಗೆ ಗರುಡ ಸದಾಶಿವರಾಯರ ಮಗನಾದಂತಹ ಖ್ಯಾತ ರಂಗಭೂಮಿಯ ತಜ್ಞ ಪ್ರಕಾಶ್ ಗರುಡ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದಂಥ ಕಾಂತೇಶ್ ಕದರಮಂಡ್ಲಿಗೆ ಅವರು ಇರ್ತಾರೆ. ಭಾನುವಾರ 6:00ವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರಂಗಭೂಮಿಗೆ ಯಾವತ್ತೂ ಕೂಡ ಅತ್ಯಂತ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಶಿವಮೊಗ್ಗದ ಮಾಧ್ಯಮದ ಗೆಳೆಯರೆಲ್ಲರೂ ಈ ನಾಟಕದ ಪ್ರದರ್ಶನಕ್ಕೂ ಹೆಚ್ಚಿನ ಪ್ರಚಾರವನ್ನು ನೀಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂಥೇಳಿ ಶಾಂತ ಕವಿಗಳ ಸಕ್ರಿ ಬಾಳಾಚಾರ್ಯ ಟ್ರಸ್ಟ್ ಧಾರವಾಡ ಇವರ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಡಿಸೆಂಬರ್ 24ರಂದು ರಾಜ್ಯ ಮಟ್ಟದ ಶ್ರೀ ಕನಕದಾಸರ ಕೀರ್ತನೋತ್ಸವ ಹಾಲುಮತ ಸಂಸ್ಕೃತಿ ಕನಕ ಕಲಾವೈಭವ ಪತಂಜಲಿ ಸಂಸ್ಥೆಯ 26ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಪತಂಜಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪತಂಜಲಿ ಜೆ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ. ಕನಕ ಕಲಾವೈಭವ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ಡಿಸೆಂಬರ್ 24ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದೇವೆ. ಇದೊಂದು ವಿಶೇಷ ಏನಂದರೆ ಪತಂಜಲಿ ಸಂಸ್ಥೆ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ 26 ಕಲಾ ತಂಡಗಳ ಮುಖಾಂತರ ಕನಕದಾಸರ ಗೀತ ಗಾಯನ ನೃತ್ಯ ರೂಪಕವನ್ನು ಮಾಡುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಕನಕದಾಸರ ಸಾಹಿತ್ಯವನ್ನು ಕೀರ್ತನೆಗಳನ್ನು ಉಳಿಸುವ ದೃಷ್ಟಿಯಲ್ಲಿ ಪತಂಜಲಿ ಸಂಸ್ಥೆ ಕೆಲಸ ಮಾಡ್ತಿದೆ. ಆ ಚಿಂತನೆಯಲ್ಲಿ 26 ಕಲಾ ತಂಡಗಳನ್ನು ಆಯ್ಕೆ ಮಾಡಿದ್ದೀವಿ. ಕನಕದಾಸರ ಜಯಂತಿಯನ್ನು ಕೇವಲ ಒಂದು ದಿನಕ್ಕೆ ಸೀಮಿತ ಮಾಡದೆ ಕೇವಲ ಒಂದು ಜನಾಂಗವನ್ನು ಪುಷ್ಟೀಕರಣ ಮಾಡದಲ್ಲೇ ಎಲ್ಲ ಜನಾಂಗವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನವೆಂಬರ್ 5ರಿಂದ 24ನೇ ತಾರೀಕಿನವರು 2 ತಿಂಗಳ ಕಾಲ ನಾವು ಕನಕದಾಸರ ಗೀತ ಗಾಯನ ಸ್ಪರ್ಧಾ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ದಾಸ ಸಾಹಿತ್ಯ ಪ್ರಚಾರ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಉದ್ಘಾಟಕರಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಈಶ್ವರಾನಂದ ಪುರಿಗಳು, ಹೊಸದುರ್ಗ ಶಾಖಾ ಮಠದ ಗುರುಗಳು ಈ ಒಂದು ಕಾರ್ಯಕ್ರಮ ಆಗಮಿಸುತ್ತಿದ್ದಾರೆ. ಅದ್ರ ಜೊತೆಗೆ ಸಮಾರಂಭದ ಅಧ್ಯಕ್ಷತೆಯನ್ನು ಪತಂಜಲಿ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂತಹ ನವಲೆ ಈಶ್ವರಂಪುರವರು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತಂಜಲಿ ಸಂಸ್ಥೆಯ ಗೌರವ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಎನ್ ಸುಂದರರಾಜ್ ಅವರು, ಪತಂಜಲಿ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರು, ಸಂಸ್ಥೆಯ ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿದ್ದಾರೆ. ಒಂದು ಕನಕದಾಸರ ಪಾತ್ರದಲ್ಲಿ ಶ್ರೀಯುತ ಎಂ ಪೂವಯ್ಯನವರು 1000 ಹಾಡುಗಳ ಸರದಾರನೆಂದು ಪ್ರಸಿದ್ಧಿಯಾಗಿ ವಿಶಿಷ್ಟವಾಗಿ ಜೈ ಗುರುದತ್ತನ ನಾಮಸ್ಮರಣೆಯಿಂದ ಕನಕದಾಸರ ಪಾತ್ರದಲ್ಲಿ ನೃತ್ಯ ರೂಪಕವನ್ನು ಮಾಡುವುದರ ಮುಖಾಂತರ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಅರಿಯೆ ಎಂಬ ಕೀರ್ತನೆಗೆ ನೃತ್ಯ ರೂಪಕ ಮಾಡುವುದರ ಮುಖಾಂತರ ದಾಸ ಸಾಹಿತ್ಯ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಬಾಲ ಕಲಾವಿದೆ ಕುಮಾರಿ ಎನ್ ಯೋಗಿತರಿಂದ ಯೋಗದ ಮತ್ತು ನೃತ್ಯ ರೂಪಕದ ಜಾನಪದ ನೃತ್ಯ ರೂಪಕವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಹರಿಹರದ ಸೃಷ್ಟಿ ಕೇವಯವರಿಂದ ಯೋಗ ನೃತ್ಯ ರೂಪಕ ಮಾಡುವುದರ ಮುಖಾಂತರ ನಮ್ಮ ಯೋಗ ಕಲೆಯನ್ನು, ಜಾನಪದ ಕಲೆಯನ್ನು, ಕನಕದಾಸ ಕೀರ್ತನೆಯನ್ನು ಮುಂದಿನ ಪೀಳಿಗೆ ಉಳಿಸುವ ದೃಷ್ಟಿಯಲ್ಲಿ ಪತಂಜಲಿ ಸಂಸ್ಥೆ ಉತ್ತಮವಾದ ಕೆಲಸ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ 10 ಹಲವು ಜಿಲ್ಲೆಗಳಿಂದ ಒಂದು 800 ಜನ ಕಲಾವಿದರು ಮತ್ತು ಕಲಾ ಪೋಷಕರು, ಕಲಾಭಿಮಾನಿಗಳು ಬರುವುದರ ಮುಖಾಂತರ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ಸಾಕ್ಷಿಪೂರ್ಣರಾಗಲಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ ಕಲಾ ತಂಡದ ಕಾರ್ಯಕ್ರಮಕ್ಕೆ ಮಾಡುವುದರ ಮುಖಾಂತರ, ಕಲಾವಿದರಿಗೆ ಗೌರವಾರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಪತಂಜಲಿ ಸಂಸ್ಥೆ 26ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. 12 ಗಂಟೆಗೆ ವಿಶಿಷ್ಟವಾಗಿ ಸಭಾ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಸಭಾ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ನಾವು ಗೌರವಯುತವಾಗಿ ಎಲ್ಲ ಅಧಿಕಾರಿಗಳನ್ನು ಸಹ ನಾವು ಮತ್ತು ರಾಜಕೀಯ ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸಂಸ್ಥೆ 26 ವರ್ಷಗಳಲ್ಲಿ ಬೆಳೆದು ಬಂದ ದಾರಿ ಮತ್ತು ವಿಶೇಷ ಸಂಚಿಕೆಯನ್ನು ಸಹ ಆ ದಿನ ಬಿಡುಗಡೆ ಮಾಡ್ತಿದ್ದೀವಿ. ಪತಂಜಲಿ ಸಂಸ್ಥೆಯ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾಗಿ ಎನ್ ಸುಂದರರಾಜ್ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಮೇಲೆ ಒಂದು ವಿಶಿಷ್ಟವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅಂತ ಒಬ್ಬ ವಿಶಿಷ್ಟ ವ್ಯಕ್ತಿ ಪತಂಜಲಿ ಸಂಸ್ಥೆಯಲ್ಲಿ 26 ವರ್ಷಗಳ ಕಾಲ ಸೇವೆ ಸಲ್ಲಿಸುವುದರ ಮುಖಾಂತರ ನಮ್ಮ ಸಾಹಿತ್ಯವನ್ನು, ನಮ್ಮ ಪತಂಜಲಿ ಸಂಸ್ಥೆಯನ್ನು ಅತ್ಯುತ್ತಮ ಬೆಳೆಸಿದ್ದಾರೆ. ಸಂಸ್ಥೆಯ ಒಂದು ವತಿಯಿಂದ ಅವರಿಗೆ ಒಂದು ಗೌರವ ಅರ್ಪಣೆ ಸಲ್ಲಿಸುವುದರ ಮುಖಾಂತರ ನಮ್ಮ ನಾಗರತ್ನ ಸಿಸ್ಟರ್ ಅಂತೇಳಿ ನ್ಯಾಷನಲ್ ನೈಟಿಂಗೇಲ್ ಅವಾರ್ಡನ್ನು ಸಹ ಪಡೆದಿದ್ದಾರೆ. ಅದ್ರ ಜೊತೆಗೆ ಶ್ರೀಮತಿ ಎ ಶ್ಯಾಮಲ್ ಅವರು ಸಹ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಲಕ್ಷ್ಮೀದೇವ ಮುಗಳಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚೌಡಮ್ಮ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 8 ಜನ
ಜಿ ಶಿವಾನಂದಪ್ಪನವರು ಮುಖ್ಯಮಂತ್ರಿಗಳ ಪದಕ ಮತ್ತು ರಾಷ್ಟ್ರಪತಿ ಪದಕವನ್ನು ಸಹ ಪಡೆದಿದ್ದಾರೆ. 8 ಜನ ಪತಂಜಲಿ ಸಂಸ್ಥೆಯ ಗಣ್ಯ ವ್ಯಕ್ತಿಗಳು ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೌರವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ಒಂದು ನಾಗರಿಕ ಅಭಿನಂದನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಎಲೆಮರೆ ತಾಯಿಯಂತೆ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಕನಕ ಶ್ರೀಚೇತನ ಎಂಬ ಪ್ರಶಸ್ತಿಯನ್ನು ಪಾಡೋದ್ರ ಮುಖಾಂತರ ಅವರಿಗೂ ಸಹ ಸಮಾಜಕ್ಕೆ ಪ್ರೋತ್ಸಾಹ ಕೊಡೋ ಚಿಂತನೆಯಲ್ಲಿ ಪತಂಜಲಿ ಸಂಸ್ಥೆ ಈ ಒಂದು ಅಭಿಯಾನ ಹಮ್ಮಿಕೊಂಡಿದೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಎಂಬುದು ಕೇಳ್ತಾ